ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾನು ಬಳಸೋ ಅಂಥ 2 ತರಹದ ಎಣ್ಣೆಗಳ ಉಪಯೋಗಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಆಯಿಲ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಹೇಳಿ. ಸೊ ಫಸ್ಟ್ ನಾನು ಕೊಬ್ಬರಿ ಎಣ್ಣೆ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಇದು ಎಲ್ಲ ಎಣ್ಣೆಗಳಿಗಿಂತ ಇದು ತುಂಬಾ ಡಿಫ್ರೆಂಟು ಮತ್ತು ತುಂಬಾ ಬೆನಿಫಿಟ್ಸು ಸಹ ಆಗುತ್ತೆ ನಮಗೆ. ಸೊ ನೀವೇ ಯೋಚನೆ ಮಾಡಿ, ಇವಾಗ ನಮಗೇನಾದರೂ ಗಾಯ ಆದರೆ ಕ್ರಮೇಣ ಕೊಬ್ಬರಿ ಎಣ್ಣೆ ಆ ಗಾಯಕ್ಕೆ ನಾವು ಹಚ್ತಾ ಬರ್ತಾಯಿದ್ರೆ ಸೊ ಅಲ್ಲಿರೋ ಮಾರ್ಕು ಬೇಗ ವಾಸಿ ಆಗಿಬಿಡುತ್ತೆ, ಗಾಯನೂ ಸಹ ಬೇಗ ವಾಸಿ ಆಗಿಬಿಡುತ್ತೆ. ಸೊ ಆ ಥರದ ಎಣ್ಣೆನ ನಮ್ಮ ಹೊಟ್ಟೆಗೆ ನಾವು ಕನ್ಸ್ಯೂಮ್ ಮಾಡೋದ್ರಿಂದ, ನಮ್ಮ ಬಾಡಿಗೆ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಅದರಲ್ಲಿ ನಾನು ಮೇಯ್ನಾಗಿ 6 ಬೆನಿಫಿಟ್ನ ಮಾತ್ರ ತೊಗೊಂಡಿದ್ದೀನಿ. ಸೊ ಇನ್ನೂ ಸುಮಾರು ಬೆನಿಫಿಟ್ಸ್ ಇದೆ ಇದರಿಂದ, ಬಟ್ 6 ಬೆನಿಫಿಟ್ಸ್ ಸಾಕು ಅಂತ ನಾನು ತೊಗೊಂಡಿದ್ದೀನಿ. ಸೊ ಫಸ್ಟ್ ನಮ್ಮ ಓವರಾಲ್ ಹೆಲ್ತ್, ನಮ್ಮ ಹೆಲ್ತ್ನ ತುಂಬಾ ಚೆನ್ನಾಗಿದ್ದು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಇಲ್ಲಿ ನಮಗೆ ಗುಡ್ ಫ್ಯಾಟ್ ಇದೆ, ನಮ್ಮ ಬಾಡಿಗೆ ಫ್ಯಾಟ್ ರಿಕ್ವೈರ್ಮೆಂಟ್ ಇದೆ. ಓಕೆ, ಸೊ ಇದು ನಮಗೆ ಒಳ್ಳೆ ಫ್ಯಾಟ್ ಇರೋದ್ರಿಂದ ನಮಗೆ ಬಾಡಿಗೆ ಬೇಕಾಗಿರೋಂಥ ಫ್ಯಾಟ್ನ ಇದು ನಮಗೆ ಪ್ರೊವೈಡ್ ಮಾಡುತ್ತೆ. ಮತ್ತು ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ಸ್ಟೊಮಕ್, ನಮ್ಮ ಬೆಳ್ಳಿ ಫ್ಯಾಟ್, ನಮ್ಮ ಹೊಟ್ಟೆ ಹತ್ರ ಇರೋಂಥ ಒಂದು ಬೊಜ್ಜನ್ನ ಕರಗಿಸೋದಕ್ಕೂ ಸಹ ನಮಗೆ ಈ ಕೊಬ್ಬರಿ ಎಣ್ಣೆ ತುಂಬ ಉಪಯೋಗ ಆಗುತ್ತೆ. ಮತ್ತು ತುಂಬ ಹೈ ಹೀಟೆಡ್ ಐಟಮ್ಸ್ನ ಕುಕ್ ಮಾಡೋದಕ್ಕೆ ನಮಗಿದು ಹೆಲ್ಪ್ ಆಗುತ್ತೆ. ಮತ್ತು ನಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತಲ್ವ, ಹಾರ್ಟಿಗೆ ಸಂಬಂಧಪಟ್ಟಿರೋ ಯಾವುದೇ ಕಾಯಿಲೆಗಳನ್ನು ಸಹ ಆ ಒಂದು ಚಾನ್ಸಸ್ ಆಫ್ ರಿಸ್ಕ್ನ ಇದು ರೆಡ್ಯೂಸ್ ಮಾಡುತ್ತೆ. ಸೊ ಈ ಕೊಬ್ಬರಿ ಎಣ್ಣೆಯಿಂದ ಇಷ್ಟೆಲ್ಲ ಬೆನಿಫಿಟ್ಸು ನಮಗೆ ನಮ್ಮ ಬಾಡಿಗಿದೆ. ಸೊ ಆದ್ದರಿಂದ ಈಗ ನಾವು ಕೇರಳ ಕಡೆ ಆ ಥರ ಎಲ್ಲ ಕೊಬ್ಬರಿ ಎಣ್ಣೆ ಅವ್ರಿಗೆ ಕಾಮನ್ ಯೂಸ್ ಆಗಿದೆ. ಬಟ್ ನಮ್ಮ ಕಡೆ ಈ ಕೊಬ್ಬರಿ ಎಣ್ಣೆ ಫುಡ್ನ ತೊಗೊಳಕ್ಕೆ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಒಗ್ಗರಣೆಗಳಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೊ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಚೆನ್ನಾಗಿ ಯೂಸ್ ಮಾಡ್ತೀವಿ, ಸೊ ತಿನ್ನೋದಕ್ಕೆ ನಿಮ್ಗೆ ಆರಾಮಿದೆ ಅಂತ ಅನಿಸಿದ್ರೆ ನೀವು ಬೇಕಾದ್ರೆ ಬೇರೆ ಎಣ್ಣೆಗಳಿಗೆಲ್ಲನೂ ಸಹ ಇದನ್ನು, ಬೇರೆ ಐಟಮ್ಸ್ಗೆಲ್ಲದೂ ಸಹ ನೀವು ಉಪಯೋಗಿಸ್ಬೋದು. ಬಟ್ ನಾನು ಮನೇಲಿ ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಮತ್ತು ಈ ಚಿಕನ್ಗೆ, ಮಟನ್ಗೆ ಏನಾದರೂ ಮಸಾಲೆಗೆ ಈರುಳ್ಳಿ ಅದೆಲ್ಲ ಫ್ರೈ ಮಾಡ್ಕೊಬೇಕಾದ್ರೆ ಅದಕ್ಕೆ ಮಾತ್ರನೇ ನಾನು ಕೊಬ್ಬರಿ ಎಣ್ಣೆನ ಬಳಸ್ತೀನಿ. ಯಾಕಂದರೆ ಆ ಫ್ಲೇವರ್ ಅಷ್ಟೊಂದು ನಮ್ಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ. ಬಟ್ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿ ಸಾಂಬಾರು ಒಗ್ಗರಣೆಗೆ ಈ ಥರ ಫ್ರೈ ಐಟಮ್ಸ್ಗೆಲ್ಲನೂ ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಸೊ ನೀವು ಅದೇ ಥರ ಬೇಕಾದರೆ ಮಾಡ್ಕೊಬೋದು, ಅಥವಾ ನೀವು ಎಲ್ಲ ಐಟಮ್ಸ್ಗೂ ಅದನ್ನೇ ಸಹ ಯೂಸ್ ಮಾಡ್ಕೊಬೋದು, ಡೀಪ್ ಫ್ರೈಗೆಲ್ಲನೂ. ಓಕೆ, ಸೊ ಇಷ್ಟು ನಮಗೆ ಕೊಬ್ಬರಿ ಎಣ್ಣೆಯಿಂದ ಆಗುವಂಥ ಒಂದು ಬೆನಿಫಿಟ್ಸು. ಸೊ ನೆಕ್ಸ್ಟ್ ಇನ್ನೊಂದು ಎಣ್ಣೆ, ಕಳೆಬೀಜ ಎಣ್ಣೆನ ನಾನು ನಮ್ಮ ಮನೇಲಿ ಉಪಯೋಗಿಸ್ತೀನಿ. ಸೊ ಇದರಿಂದನೂ ಸಹ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಮ್ಮ ಡೈಜೆಷನ್ ಸಿಸ್ಟಮ್ಗಿರ್ಬೋದು, ಮತ್ತು ನಮ್ಮ ಹೆಲ್ತಿ ಫ್ಯಾಟ್ ಇದರಲ್ಲಿದೆ, ಮತ್ತು ನಮ್ಮ ಎನರ್ಜಿನ ಬೂಸ್ಟ್ ಮಾಡುತ್ತೆ, ನಮ್ಮ ಡಯಾಬಿಟೀಸ್ನ, ಶುಗರ್ ಲೆವೆಲ್ನ ಕಂಟ್ರೋಲಿಗೆ ತರುತ್ತೆ. ಸೊ ಈ ಥರ ನಮಗೆ ತುಂಬಾ ಸುಮಾರು ಬೆನಿಫಿಟ್ಸ್ ಇದೆ. ಬಟ್ ಮೇಜರಾಗಿ ನಾನು ಕಾಮನ್ ಆಗಿ 7 ಬೆನಿಫಿಟ್ಸ್ನ ತೊಗೊಂಡಿದ್ದೀನಿ. ಅದ್ರಲ್ಲಿ ಫಸ್ಟ್ ಬಂದು ಹಾರ್ಟಿಗೆ. ಸೊ ನಮ್ಮ ಹಾರ್ಟಿಗೆ ಬೇಕಾಗಿರುವಂಥ ಒಂದು ಹೆಲ್ತಿಯಾದ ಕೊಬ್ಬಿನ ಅಂಶ ಈ ಎಣ್ಣೆಯಲ್ಲಿದೆ. ನೆಕ್ಸ್ಟು ಇದರಲ್ಲಿ ರಿಚ್ ಆದಂಥ ವಿಟಮಿನ್ ಬಿ ಮತ್ತು ವಿಟಮಿನ್ ಇ ಅನ್ನೋ ಕಂಟೆಂಟ್ ಈ ಒಂದು ಎಣ್ಣೆಯಲ್ಲಿದೆ. ನೆಕ್ಸ್ಟು ನಮ್ಮ ಡೈಜೆಷನ್, ಸೊ ನಮ್ಮ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಮತ್ತು ಹೆಲ್ದಿಯಾಗಿರೋದಕ್ಕೆ ನಮಗಿದು ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ವೆಯ್ಟ್ನ, ನಮ್ಮ ತೂಕನ ಮ್ಯಾನೇಜ್ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಬ್ರೈನು ತುಂಬಾ ಶಾರ್ಪಾಗಿದ್ದು ವರ್ಕ್ ಮಾಡುತ್ತೆ, ಮತ್ತು ನಮ್ಮ ಎನರ್ಜಿನ ಬೂಸ್ಟ್ ಮಾಡುತ್ತೆ, ಪ್ಲಸ್ ನಮ್ಮ ಶುಗರ್ ಲೆವೆಲ್ಸ್ನ ಇದು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಸೊ ಇಷ್ಟು ಬೆನಿಫಿಟ್ಸು ಈ ಗ್ರೌಂಡ್ನಟ್ ಆಯಿಲಲ್ಲಿದೆ. ಸೊ ನಾನು ಹೇಳೋದೇನು ಅಂದರೆ, ನಾನು ನಮ್ಮ ಮನೇಲಿ ಯಾವ ಥರ ಉಪಯೋಗಿಸ್ತೀನಿ ಈ ಗ್ರೌಂಡ್ನಟ್ ಆಯಿಲ್ನ ಅಂದರೆ, ಸೊ ಈಗ ಡೀಪ್ ಫ್ರೈಸ್ ಮಾಡೋದಕ್ಕೆ, ಸೊ ಬೋಂಡ ಬಜ್ಜಿ ಕರಿಯೋದಕ್ಕೆ, ಮತ್ತು ದೋಸೆಗೆ, ಚಪಾತಿಗೆ, ಸೊ ಈ ಥರದಕ್ಕೆಲ್ಲ ಅದಕ್ಕೂ ನಾನು ಈ ಥರ ಎಣ್ಣೆನ ಉಪಯೋಗಿಸ್ತೀನಿ. ಓಕೆ, ಸೊ ಇಷ್ಟು ಈ 2 ಎಣ್ಣೆ ಬಗ್ಗೆ ನಾನು ಉಪಯೋಗಿಸೋದು. ಬಟ್ ಜೊತೆಗೆ ನಾನು ತುಪ್ಪ ಸಹ ಉಪಯೋಗಿಸ್ತೀನಿ. ಸೊ ತುಪ್ಪದಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಗೊತ್ತು. ಸೊ ನಾನು ಒನ್ ಡೇ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ತುಪ್ಪ ಉಪಯೋಗಿಸ್ತೀನಿ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಅದಕ್ಕೆಲ್ಲದಕ್ಕೂ ತುಪ್ಪ ಉಪಯೋಗಿಸ್ತೀನಿ. ಒನ್ ಡೇ ಕೊಬ್ಬರಿ ಎಣ್ಣೆ ಅಥವಾ ಗ್ರೌಂಡ್ನಟ್ ಆಯಿಲ್ ಉಪಯೋಗಿಸ್ತೀನಿ. ಬಟ್ ನೀವು ಈ ಥರ ಡಿವಿಷನ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೊಳ್ಳಿ, ದೋಸೆ, ಚಪಾತಿಗೆ, ಅದಕ್ಕೆಲ್ಲದಕ್ಕೂ, ಮತ್ತು ಬೋಂಡ ಬಜ್ಜಿ ಕರಿಯೋದಕ್ಕೆಲ್ಲದಕ್ಕೂ ಸೊ ಈ ಗ್ರೌಂಡ್ನಟ್ ಆಯಿಲ್ನ ಉಪಯೋಗಿಸ್ಕೊಳ್ಳಿ. ಸೊ ಗಾಣದ ಹತ್ರ ಹೋದರೆ ನಿಮಗೆ ರೇಟಾಗಿ ಸಿಗುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ, ನಾವು ಇಷ್ಟು ಮಾಡೋದು ನಮ್ಮ ಹೆಲ್ತ್ ಚೆನ್ನಾಗಿರಲಿ ಅಂತಲೇ ಅಲ್ವಾ. ಸೊ ನಾವು ಹಾಸ್ಪಿಟ್ಲಿಗೆ ಹೋದರೆ ಸಾವಿರಾರು ರೂಪಾಯಿ ಇಡ್ತೀವಿ. ಅದ್ರ ಬದಲು ಸೊ ಈ ಥರ ಒಂದು ಹೆಲ್ದಿ ಫುಡ್ನ ತಿನ್ನೋದ್ರಿಂದ, ಹೆಲ್ದಿಯಾಗಿ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ
ಮಾಡ್ಕೊಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದಲ್ವಾ. ಸೊ ಹಾಸ್ಪಿಟ್ಲಿಗೆ ಹೋಗಿ ಆ ಮೆಡಿಸನ್ಸ್ ತೊಗೊಳ್ಳೋದಕ್ಕಿಂತ ಸೊ ಈ ಥರ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಸ್ಮಾಲ್ ಚೇಂಜಸ್ ಮಾಡಿಕೊಂಡ್ರೆ ನಾವು ಹೆಲ್ದಿಯಾಗಿರ್ತೀವಿ. ಸೊ ನಮ್ಮ ಜೊತೆಲಿರೋರನ್ನೂ ಸಹ ನಾವು ಹೆಲ್ದಿಯಾಗಿ ಇಟ್ಕೊಂಡಿರ್ತೀವಿ. ಸೊ ಆ ಒಂದು ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ನ ನೋಡದೇ ಇರೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಮ್ಮ ಎವ್ರಿ ಡೇ ರುಟೀನಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡ್ರೆ ಸೊ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಇಷ್ಟದೇ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.